ಕಾಡಿನಲ್ಲಿರೋ ಒಂದೊಂದು ದೊಡ್ಡ ಮರನೂ ಬರೀ ಮರ ಅಲ್ಲ, ಅದೊಂದು ದೊಡ್ಡ ಬ್ಯುಸಿ ಸಿಟಿ ಅಂತ ನಮ್ಮ ಇವತ್ತಿನ ರಿಸರ್ಚ್ ನೋಟ್ಸ್ ಹೇಳ್ತಾ ಇದೆ. ಹೌದು ಆಕ್ಚುಲಿ. ನಮ್ಮ ಸುತ್ತಮುತ್ತಿರೋ ಮರಗಳು ಮತ್ತೆ ಪ್ರಾಣಿಗಳ ನಡುವೆ ಇರೋ ಈ ಕ್ಯೂಟ್ ಆದ ಫ್ರೆಂಡ್ಶಿಪ್ ಬಗ್ಗೆ ಇವತ್ತು ನಾವು ಡೀಪ್ ಡೈವ್ ಮಾಡೋಣ. ಈ ಇಡೀ ಪ್ರಕೃತಿ ಅನ್ನೋದೊಂದು ದೊಡ್ಡ ಈಕೋಸಿಸ್ಟಮ್ ಇದ್ದ ಹಾಗೆ. ಅಂದ್ರೆ ಎಲ್ರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋ ಒಂದು ಸ್ಮಾರ್ಟ್ ಸಿಟಿ ತರ. ಎಕ್ಸಾಕ್ಟ್ಲಿ. ಈ ಇಕೋಸಿಸ್ಟಮ್ನಲ್ಲಿ ಯಾರೂ ಕೂಡ ಒಬ್ಬರೇ ಬದುಕೋಕೆ ಚಾನ್ಸೇ ಇಲ್ಲ. ಪ್ರತಿಯೊಂದು ಜೀವಿಯೂ ಇನ್ನೊಂದಕ್ಕೆ ಹೆಲ್ಪ್ ಮಾಡಲೇಬೇಕು. ಇದನ್ನೇ ನಾವು ಇಂಟರ್ಡಿಪೆಂಡೆನ್ಸ್ ಅಂತ ಕರೆಯೋದು. ಅಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು. ಹೌದು. ಮೇಲ್ನೋಟಕ್ಕೆ ನೋಡಿದ್ರೆ ಪ್ರಾಣಿಗಳು ಮರಗಳಿಂದ ಬರೀ ಲಾಭ ಪಡಿತಾ ಇವೆ ಅಂತ ಅನ್ಸಬಹುದು. ಆದ್ರೆ ಅಸ್ಲಿ ಕಥೆನೇ ಬೇರೆ ಇದೆ. ನನಗೂ ಅದೇ ಡೌಟ್ ಇತ್ತು. ಈಗ ನೋಡಿ, ಕೋತಿಗಳು ಮರದಿಂದ ಫ್ರೂಟ್ಸ್ ಕಿಟ್ಕೊಂಡು ತಿಂತಾವೆ, ಜಿಂಕೆಗರು ಆ ಲೀವ್ಸ್ ತಿಂತಾವೆ, ಮತ್ತೆ ಜೇನುಹುಳುಗಳು ಹೂವಿಂದ ನೆಕ್ಟರ್ ಹೀರ್ತಾವೆ. ಇದರಲ್ಲಿ ಮರಗಳಿಗೇನ್ ಲಾಭ? ಪ್ರಾಣಿಗಳು ಬರೀ ತಮ್ಮ ಪ್ಲಾಂಟ್ ಬೇಸ್ಡ್ ಡಯೆಟ್ ಎಂಜಾಯ್ ಮಾಡ್ತಾ ಇವೆ ಅಷ್ಟೇ ಅಲ್ವಾ ಅಂತ ಅನ್ಸುತ್ತೆ. ಖಂಡಿತ ಇಲ್ಲ. ಈಗ ಕೋತಿ ಹಣ್ಣು ತಿಂದಾಗ ಅದರ ಬೀಜನ ಬೇರೆ ಎಲ್ಲೋ ಉಗುಳುತ್ತೆ ಅಥವಾ ಮಲದ ಮೂಲಕ ವಿಸರ್ಜನೆ ಮಾಡುತ್ತೆ ಅಲ್ವಾ? ಕರೆಕ್ಟ್. ಇದರಿಂದ ಆ ಮರಕ್ಕೆ ತನ್ನ ಹೊಸ ಮರಿಗಿಡನ ಬೇರೆ ಜಾಗದಲ್ಲಿ ಬೆಳೆಸೋಕೆ ಸಹಾಯ ಆಗುತ್ತೆ. ಮತ್ತೆ ಜೇನುಹುಳುಗಳು ನೆಕ್ಟಾರ್ ಕುಡಿಯುವಾಗ ಹೂವಿನ ಪರಾಗನ ತಮ್ಮ ಕಾಲಿಗೆ ಅಂಟಿಸ್ಕೊಂಡು ಇನ್ನೊಂದು ಹೂವಿಗೆ ಸೇರಿಸ್ತವೆ. ವಾವ್! ಅಂದ್ರೆ ಇದೊಂದು ಅದ್ಭುತವಾದ ಡಿಪೆಂಡೆನ್ಸ್ ಅಂತ ಹೇಳ್ಬಹುದು. ಇದು ಕಳ್ಳತನ ಅಲ್ಲವೇ ಅಲ್ಲ, ಬರೀ ಬೀಜಗಳ ಹೋಮ್ ಡೆಲಿವರಿ ಸರ್ವಿಸ್ ಇದ್ದ ಹಾಗೆ. ಹೌದು, ಹೋಮ್ ಡೆಲಿವರಿನೇ. ಸರಿ, ಊಟದ ವಿಷಯ ಅರ್ಥ ಆಯ್ತು. ಆದ್ರೆ ಆಶ್ರಯದ ಬಗ್ಗೆ ಏನು? ಹಕ್ಕಿಗಳು ಮತ್ತೆ ಅಳಿಲುಗಳು ಮರಗಳ ಬ್ರಾಂಚಸ್ ಮೇಲೆ ಆಟ ಆಡ್ತವೆ. ಮತ್ತೆ ಟ್ರೀ ಹಾಲೋಸ್ ಅಂದ್ರೆ ಆ ಮರದ ಪೊಟರೆಗಳಲ್ಲಿ ವಾಸ ಮಾಡ್ತವೆ. ಹೌದು, ಮತ್ತೆ ಜೋರಾಗಿ ಮಳೆ ಬಂದಾಗ ಎಲೆಗಳ ಕೆಳಗೆ ಶೆಲ್ಟರ್ ಕೂಡ ಪಡಿತಾವೆ. ಆದ್ರೆ ನಂಗೆ ತುಂಬಾನೇ ಆಶ್ಚರ್ಯ ಆಗೋದು ಅಂದ್ರೆ ಹಕ್ಕಿಗಳು ಮಾಡೋ ನೆಸ್ಟ್ ಬಿಲ್ಡಿಂಗ್ ಕಲೆ. ಅದು ನಿಜಕ್ಕೂ ಗ್ರೇಟ್. ಹೌದಲ್ವಾ? ಕೈಗಳಿಲ್ದೆ, ಸಿಮೆಂಟ್ ಇಟ್ಟಿಗೆ ಏನೂ ಇಲ್ದೆ ಅಷ್ಟು ಗಟ್ಟಿಯಾದ ಮನೆ ಹೇಗೆ ಕಟ್ತವೆ ಅಂತ. ಅದೊಂದು ನ್ಯಾಚುರಲ್ ಇಂಜಿನಿಯರಿಂಗ್. ಹಕ್ಕಿಗಳು ಬರೀ ಸುಮ್ನೆ ಕಡ್ಡಿಗಳನ್ನ ತಂದು ಜೋಡ್ಸಲ್ಲ. ಜೋರಾಗಿ ಗಾಳಿ ಬಂದಾಗ ಗೂಡು ಹಾರಿ ಹೋಗ್ಬಾರ್ದು ಅಂತ ಗಟ್ಟಿಯಾದ ಟ್ವಿಗ್ಸ್ ಮತ್ತೆ ಸ್ಟೆಮ್ಸ್ಗಳನ್ನ ತಂದು ಒಂದಕ್ಕೊಂದು ಬಲವಾಗಿ ಹೆಣೆತವೆ. ಆರ್ಹೆ ವಾಹ್! ಆಮೇಲೆ ತಮ್ಮ ಪುಟ್ಟ ಮರಿಗಳಿಗೆ ಚಳಿಯಾಗ್ಬಾರ್ದು ಅಂತ ಒಳಗಡೆ ಒಣಗಿದ ಲೀವ್ಸ್ ಮತ್ತೆ ತುಂಬ ಮೆದುವಾದ ಗ್ರಾಸ್ ಹಾಕಿ ಒಂದು ಬೆಚ್ಚಗಿನ ಬೆಡ್ಶೀಟ್ ತರಹ ಮಾಡ್ತವೆ. ಎಷ್ಟು ಸ್ಮಾರ್ಟ್ ಅಲ್ವಾ? ಆದ್ರೆ ಈ ಗೂಡುಗಳು ಹಳೆಯದಾದಾಗ ಅಥವಾ ಮರದ ಎಲೆಗಳು ಒಣಗಿ ಕೆಳಗೆ ಬಿದ್ದಾಗ ಏನಾಗುತ್ತೆ? ಅವೆಲ್ಲ ನೆಲದ ಮೇಲೆ ಬಿದ್ದು ಹಾಗೆ ವೇಸ್ಟ್ ಆಗ್ಬಿಡುತ್ತಲ್ವಾ? ಪ್ರಕೃತಿಯಲ್ಲಿ ಆ ಬೇಡವಾದದ್ದು ಅಂತ ಯಾವುದೂ ಇರಲ್ಲ. ಆ ಒಣಗಿದ ಎಲೆಗಳು, ಹಳೆಯ ಗೂಡುಗಳು, ಸತ್ತ ಕೀಟಗಳು ಎಲ್ಲವೂ ನೆಲಕ್ಕೆ ಬಿದ್ದು ಕರಗಿ ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಬದಲಾಗ್ತವೆ. ಓ, ಅಂದ್ರೆ ಮಣ್ಣಿನ ಜೊತೆ ಸೇರ್ಕೊಳ್ಳುತ್ತೆ. ಹೌದು. ಭೂಮಿಯ ಮೇಲ್ಪದರವಾದ ಈ ಸಾಯಿಲ್ ಕೇವಲ ಮಣ್ಣಲ್ಲ, ಅದೊಂದು ದೊಡ್ಡ ಸಾಯಿಲ್ ಹ್ಯಾಬಿಟ್ಯಾಟ್. ಇದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳ ಪುಡಿ ಅಂದ್ರೆ ವೆದರ್ಡ್ ರಾಕ್ ಪಾರ್ಟಿಕಲ್ಸ್ ಕೂಡ ಇರುತ್ತೆ. ಅಂದ್ರೆ ಕಲ್ಲುಗಳು ಪುಡಿಯಾಗಿರೋದು. ಎಕ್ಸಾಕ್ಟ್ಲಿ. ಅದರ ಜೊತೆಗೆ ಈ ಕೊಳೆತ ವಸ್ತುಗಳು ಸೇರಿ ಗಿಡಗಳಿಗೆ ಸೂಪರ್ ಫುಡ್ ಆಗುತ್ತೆ. ಅಂದ್ರೆ ಮಣ್ಣಿನ ಒಳಗೂ ಒಂದು ದೊಡ್ಡ ಕಿಚನ್ ಇದೆ ಅಂತಾಯ್ತು. ನಾನು ಓದಿದ ಹಾಗೆ ಅಲ್ಲಿ ಅರ್ಥ್ವಾರ್ಮ್ಸ್ ಕೂಡ ಇಳುತ್ತೆ. ಖಂಡಿತ. ಅವನ್ನ ಮಣ್ಣಿನ ಟ್ರ್ಯಾಕ್ಟರ್ಗಳು ಅಂತ ಕರೀತಾರೆ. ಆದ್ರೆ ಅವುಗಳಿಗೆ ಚಕ್ರಗಳಿಲ್ಲ, ಇಂಜಿನ್ ಇಲ್ಲ. ಮತ್ತೆ ಹೇಗೆ ಅವು ಟ್ರ್ಯಾಕ್ಟರ್ ತರ ಕೆಲಸ ಮಾಡ್ತಾವೆ ಅಂತ. ಒಳ್ಳೆ ಪ್ರಶ್ನೆ. ಈ ಅರ್ಥ್ವಾರ್ಮ್ಸ್ ಆ ಗಟ್ಟಿಯಾದ ಮಣ್ಣು ಮತ್ತೆ ಕೊಳಿತ ಎಲೆಗಳನ್ನ ತಿಂತ ಮಣ್ಣಿನೊಳಗೆ ಆಳವಾದ ಸುರಂಗಗಳನ್ನ ಕೊರೆಯ್ತವೆ. ಓಹೋ. ಅವು ಮಣ್ಣಿನ ತಿಂದ ಮೇಲೆ ಹೊರಹಾಕೋ ತ್ಯಾಜ್ಯನೇ ಗಿಡಗಳಿಗೆ ಬೆಸ್ಟ್ ಗೊಬ್ಬರ. ಜೊತೆಗೆ ಅವು ಮಾಡಿದ ಸುರಂಗಗಳಿಂದ ಮಣ್ಣಿನೊಳಗೆ ಗಾಳಿ ಮತ್ತೆ ನೀರು ಸುಲಭವಾಗಿ ಹೋಗಿ ಗಿಡದ ಬೇರುಗಳು ಉಸಿರಾಡೋಕೆ ತುಂಬ ಹೆಲ್ಪ್ ಆಗುತ್ತೆ. ಅರೆರೆ, ಇದು ನಿಜಕ್ಕೂ ಮ್ಯಾಜಿಕ್. ಅಷ್ಟೇ ಅಲ್ಲ, ಇವುಗಳ ಜೊತೆಗೆ ನೂರಾರು ಕಾಲುಗಳಿರೋ ಮಿಲಿಪೀಡ್ಸ್ ಮತ್ತೆ ಲೆಕ್ಕವಿಲ್ಲದಷ್ಟು ಸಣ್ಣ ಸಣ್ಣ ಸಾಯಿಲ್ ಆರ್ಗ್ಯಾನಿಸಮ್ಸ್ ಹಾಗೆ ಇನ್ಸೆಕ್ಟ್ಸ್ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇರ್ತವೆ. ಓ, ಈ ಸುರಂಗಗಳ ಮೂಲಕ ನೀರ್ ಹೋಗುತ್ತೆ ಅಂದ್ರೆ ಆ ಮಳೆ ಬಂದಾಗ ಈ ಒಣ ಮಣ್ಣಿನಲ್ಲಿ ಏನಾಗುತ್ತೆ ಅನ್ನೋದು ಈಗ ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ಮಳೆ ನೀರು ಬಿದ್ದ ತಕ್ಷಣ ಮಣ್ಣಲ್ಲಿ ಮಲಗಿದ್ದ ಪುಟ್ಟ ಪುಟ್ಟ ಸೀಡ್ಸ್ಗಳಿಗೆ ಈ ಸುರಂಗಗಳ ಮೂಲಕನೇ ನೀರು ಸಿಗುತ್ತೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಆ ನೀರು ಸಿಕ್ಕ ತಕ್ಷಣ ಆ ಬೀಜಗಳು ಎಚ್ಚರಗೊಂಡು ಸ್ಪ್ರೌಟಿಂಗ್ ಶುರುವಾಗುತ್ತೆ. ಬೇರುಗಳು ಕೆಳಗೆ ಹೋದ್ರೆ ಪುಟ್ಟ ಗಿಡದ ಗ್ರೋತ್ ಮೇಲ್ಮುಖವಾಗಿ ಆಗುತ್ತೆ. ವಾವ್! ಇಡೀ ಭೂಮಿ ಹಸಿರಾಗಿ ನಳನಳಿಸೋ ಈ ಮ್ಯಾಜಿಕ್ ಅನ್ನೇ ಸೀಸನಲ್ ಎಮರ್ಜೆನ್ಸ್ ಅಂತ ಕರೆಯೋದು. ಕೇವಲ ಗಿಡಗಳು ಮಾತ್ರ ಅಲ್ಲ, ಮಣ್ಣಿನಲ್ಲಿದ್ದ ಇನ್ಸೆಕ್ಟ್ಸ್ ಕೂಡ ಮಳೆಗಾಲದಲ್ಲಿ ಆಹಾರ ಹುಡುಕೋಕೆ ಮತ್ತೆ ಆಟ ಆಡೋಕೆ ಹೊರಗೆ ಬರ್ತವೆ. ಅಂದ್ರೆ
ಮಳೆಗಾಲದಲ್ಲಿ ಕೀಟಗಳ ಎಮರ್ಜೆನ್ಸ್ ಆಗುತ್ತೆ ಅಂತ. ಹೌದು. ಅಂದ್ರೆ ಮೇಲಿರೋ ಹಕ್ಕಿಗೂಡಿನಿಂದ ಕೆಳಗೆ ಬಿದ್ದ ಎಲೆ, ಆಮೇಲೆ ಮಣ್ಣಿನೊಳಗಿನ ಅರ್ತ್ ವರ್ಮ್ಸ್ ಮಾಡೋ ಸುರಂಗ, ಮತ್ತೆ ಆ ಸುರಂಗದ ಮೂಲಕ ನೀರ್ ಕುಡಿದು ಬೆಳೆಯೋ ಬೀಜ ಎಲ್ಲವೂ ಈ ಇಕೋಸಿಸ್ಟಮ್ನಲ್ಲಿ ಒಂದಕ್ಕೊಂದು ಲಿಂಕ್ ಆಗಿದೆ. ಪ್ರಕೃತಿಯ ಈ ಇಂಟರ್ ಡಿಪೆಂಡೆನ್ಸ್ ನಿಜಕ್ಕೂ ಅದ್ಭುತ. ನಿಜ. ಪ್ರತಿಯೊಂದು ಜೀವಿಯೋ ಇನ್ನೊಂದರ ಜೊತೆ ಸೇರಿ ಈ ಸುಂದರವಾದ ಜಗತ್ತನ್ನ ನಡೆಸ್ತಾ ಇವೆ. ಈ ರಹಸ್ಯ ನಗರದ ಬಗ್ಗೆ ಇವತ್ತು ತಿಳಿದುಕೊಂಡದ್ದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಮುಂದಿನ ಬಾರಿ ಮಳೆ ಬಂದಾಗ ಆ ಮಣ್ಣನ್ನ ನಾವೆಲ್ಲರೂ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬಹುದು. ಖಂಡಿತ. ಅರ್ತ್ ವರ್ಮ್ಸ್ ಆ ಮಣ್ಣಿನ ಟ್ರ್ಯಾಕ್ಟರ್ಗಳಾದ್ರೆ, ಆ ಮಣ್ಣಿನೊಳಗಿರೋ ಪುಟ್ಟ ಕೀಟಗಳು ತಮ್ಮ ರಹಸ್ಯ ನಗರಗಳನ್ನ ಕಟ್ಟೋಕೆ ಇನ್ನೆಂತಹ ಅದ್ಭುತ ಉಪಕರಣಗಳನ್ನ ಬಳಸ್ತಾ ಇರ್ಬೋದು ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು.